ಪುಟ್ರಮ್ಮ ಅಂತ ಹೇಳಿ. ಅಮ್ಮ ಬಂದು ಶ್ರೀಧರಗಡ್ಡೆಯಿಂದ ಬರ್ತಾ ಇದ್ದಾರೆ. ಅಮ್ಮ ಇವಾಗ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತಮ್ಮ ಇವಾಗ ಸ್ಟಾರ್ಟ್ ಮಾಡಿ? 32 ದಿನ ಆಯಿತು ಅಮ್ಮ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ಇವಾಗ ಕಂಟಿನ್ಯೂಯಸ್ ಆಗಿ ಬಂದು ಟ್ರೀಟ್ಮೆಂಟಿಗೆ ಬರ್ತಾ ಇದ್ದಾರೆ. ಅಮ್ಮ ಏನಕ್ಕೋಸ್ಕರ ಸೆರಾಕೇರಿ ಬಂದರು ಅಂತ ಹೇಳಿದ್ರೆ, ಅಮ್ಮಗೆ ಬಂದು ಗರ್ಭಕೋಶದಲ್ಲಿ ಬಂದವ್ರಿಗೆ ನೀರುಗುಳ್ಳೆ ಆಗಿತ್ತು. ಸೊ ಆ್ಯಕ್ಚುಲಿ ಈ ಪ್ರಾಬ್ಲಮ್ ಬಂದು 5 ವರ್ಷದಿಂದ ಇದೆ ಅಮ್ಮಂಗೆ. ಸೊ 5 ವರ್ಷದಿಂದ ಇಲ್ಲಿವರೆಗೂ ಕೂಡ ಡೈಲಿ ಟ್ಯಾಬ್ಲೆಟ್ನ ತಿಂತಾ ಇದ್ದಾರೆ. ಒಂದು ದಿನಕ್ಕೆ 20 ಮಾತ್ರೆ ತಗೊಳ್ತಾ ಇದ್ದಿದ್ದವರು. ಎಷ್ಟು? 20 ಟ್ಯಾಬ್ಲೆಟ್ ಅವರ ಗರ್ಭಕೋಶದಲ್ಲಿ ಆಗಿರ್ತಕ್ಕಂಥ ನೀರುಗುಳ್ಳೆ ಸಮಸ್ಯೆಗೆ 5 ವರ್ಷಗಳಿಂದ ಡೈಲಿ 20 ಟ್ಯಾಬ್ಲೆಟ್ನ ತಗೊಳ್ತಾ ಇದ್ದಾರೆ. ಹಾಗಾದರೆ ಅವರ ಕಿಡ್ನಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ, ಹೌದಲ್ವಾ? ಸೊ ಅಮ್ಮಂಗೆ ಬಂದು 5 ವರ್ಷದಿಂದ ಮೆಡಿಸಿನ್ ತಗೊಂಡಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಆದ್ರೂ ಕೂಡ ಅವರ ಗರ್ಭಕೋಶದ ಸಮಸ್ಯೆ ಸರಿಯಾಗಿರಲಿಲ್ಲ. ಅಮ್ಮ ಬಂದು ಇಲ್ಲಿ 31 ದಿನ ಟ್ರೀಟ್ಮೆಂಟ್ನ ಮಾಡಿದ್ದಾರೆ. ಅಮ್ಮ ಹೋಗಿ ನಿನ್ನೆ ಅವ್ರು ಹೋಗಿ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಕೊಂಡ್ ಬಂದಿದ್ದಾರೆ. ಅವರ ರಿಪೋರ್ಟ್ ಬಂದು ನಾರ್ಮಲ್ ಬಂದಿದೆ. ಸೊ ಇವಾಗ ನೋಡಿ, 5 ವರ್ಷಗಳಿಂದ ಬಂದು ಅವರು ಪ್ರಾಬ್ಲಮ್ನ ಸಫರ್ ಮಾಡ್ತಾ ಇದ್ದಿದ್ದು, 5 ವರ್ಷದಿಂದ ಮೆಡಿಸಿನ್ ತಗೊಂಡ್ರೂ ಕೂಡ ಗುಣ ಆಗದೆ ಇರೋ ಸಮಸ್ಯೆ ಬಂದು ಎಲ್ಲಿ ಗುಣ ಆಗಿದೆ? ಓಕೆ, ಅವ್ರು ಬಂದು ಇವಾಗ ಮಾತಾಡ್ತಾರೆ. ಅಮ್ಮ ಕೇಳಿಸ್ಕೊಳ್ಳೋಣ. ಅಮ್ಮಗೆ ಬಂದು ಹಾಗೆ ತಲೆನೋವು ಕೂಡ ಇತ್ತು, ಬ್ಯಾಕ್ ಪೇನ್ ಇತ್ತು, ಅವರ ಕಾಲಲ್ಲಿ ಬಂದು ರಕ್ತ ಎಪ್ಕೊಟ್ಟಿತ್ತು. ಆ ಪ್ರಾಬ್ಲಮ್ ಕೂಡ ಅಮ್ಮಗೆ ಬಂದು ಸರಿಯಾಗಿದೆ. ಸೊ ಇವಾಗ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅಮ್ಮ ಒಂದು ಬೆಸ್ಟ್ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ. ಅಮ್ಮ ಮಾತಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳಿಸ್ಕೊಳ್ಳೋಣ. ಅಪ್ಪಮ್ಮ ಮಾತಾಡಿ. ನಮಸ್ತೆ ಎಲ್ಲರಿಗೆ. ನನ್ನ ಊರು ಸಿದ್ರಗಡ್ಡೆ, ನನ್ನ ಹೆಸರು ಹೊಂಡ್ರಮ್ಮ. ನನಗೆ ನೀರುಂಗುಳ ಆಯಿತು, ಬೆನ್ನು ಇತ್ತು, ತಲೆ ಇತ್ತು, ಇಲ್ಲಿ ಬ್ಲ್ಯಾಕ್ ಆಯ್ತು, ಅದೆಲ್ಲ ವೈಟ್ ಆಗೈತೆ. ನಾನು ಬರೋಕೆ 32 ದಿನ ಆಗ್ತು. ಇವಾಗೆಲ್ಲ ನಾರ್ಮಲ್ ಬಂದೈತೆ. ನಿನ್ನೆ ಕ್ಯಾನಿಂಗ್ ಮಾಡ್ಸಿದ್ದೀನಿ, ನಾರ್ಮಲ್ ಬಂದೈತೆ. ಎಷ್ಟು ವರ್ಷದಿಂದ ಗರ್ಭಕೋಶ ಸಮಸ್ಯೆ ಇತ್ತು ನಿಮಗೆ? 5 ವರ್ಷ ಇತ್ತು ಮೇಡಮ್. 5 ವರ್ಷದಿಂದ. ಓಕೆ, ಇಲ್ಲಿವರೆಗೂ ಮೆಡಿಸಿನ್ ತಗೊಂಡಿದ್ದೀರಾ ತಗೊಂಡಿಲ್ವಾ? ತಗೊಂಡಿವಿ ಮೇಡಮ್. ಎಷ್ಟು ಮೆಡಿಸಿನ್ ತಗೊಳ್ತಾ ಇದ್ರಿ ಒಂದು ದಿನಕ್ಕೆ? 20 ಗುಳಿಗೆ ತಗೊಂಡಿದ್ದೆ. ಇಲ್ಲಿ ಬಂದಲ್ಲಿದ್ದ ಪರೀಕ್ಷೆ ಮಾಡೋಣ ಅಂತ ಹೇಳಿ ಬಿಟ್ಟಿದ್ದೆ. ಟ್ಯಾಬ್ಲೆಟ್ ಬಿಟ್ಟು ಅಮ್ಮ ಬಂದು ಟ್ರೀಟ್ಮೆಂಟ್ ಮಾಡಿರೋದು ಇಲ್ಲಿ ಬಂದಲ್ಲಿದ್ದ ತಗೊಂಡಿಲ್ಲ ಮೇಡಮ್. ಓಕೆ, ಅವರು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಟ್ರೀಟ್ಮೆಂಟ್ ಮಾಡಿಲ್ಲ. ಸೊ ಅವ್ರು ನೋಡೋಣ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕಂಟಿನ್ಯೂ ಆಗಿ ಬಂದು ಇಷ್ಟು ವರ್ಷ 5 ವರ್ಷದಿಂದ ರೆಗ್ಯುಲರ್ ಆಗಿ 20 ಟ್ಯಾಬ್ಲೆಟ್ನ ತಗೊಳ್ತಾ ಇದ್ರು. ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಮ್ಮ ಇಲ್ಲಿ ಬಂದು 32 ದಿನ ಥೆರಪಿ ಮಾಡಿರೋದು. ಈ ಥೆರಪಿಯಿಂದನೇ ಆ ಮೆಡಿಸನ್ ಇಂದ ಆಗದೆ ಇರೋದು ಕೂಡ ಎಲ್ಲಿ ಸಾಧ್ಯ ಆಗಿದೆ? ಸೆರಾಕೇರಲ್ಲಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಇಂದ ಅಮ್ಮಗೆ ಸಾಧ್ಯ ಆಗಿದೆ. ಸೊ ಓಕೆ ಅಮ್ಮ, 5 ವರ್ಷದಿಂದ ಟ್ಯಾಬ್ಲೆಟ್ ತಗೊಳ್ತಿದ್ರಲ್ವಾ, ಇಷ್ಟು ಮೆಡಿಸನ್ ಅನ್ನು ಕೂಡ ತೋರಿಸಿದ್ರ, ಇವಾಗ ಬಂದು ಎಷ್ಟು ಡಾಕ್ಟರ್ಸ್ಗೂ ಕೂಡ ತೋರಿಸಿದ್ರ. ಅವಾಗ ಏನಾದ್ರೂ ಈ ತರ ಈ ಪ್ರಾಬ್ಲಮ್ ಬಂದು ಸರಿ ಆಗಿತ್ತ? ಇಲ್ಲ ಮೇಡಮ್, 3 ಡಾಕ್ಟರ್ ತಕ ಚೇಂಜ್ ಆಗಿ ಪ್ರೈವೇಟ್. ಏನ್ ಹೇಳಿದ್ರು ಡಾಕ್ಟರ್? ಬರೀ ಅದು ನೀರುಂಗುಳ ಐತೆ, ಕರಗ್ತೈತೆ ಅಂತ ಹೇಳಿ ಗುಳಿಗೆ ಕೊಡ್ತಿದ್ರು ಅಷ್ಟೇ. ಅವು ಇನ್ನೊಂದು ಡಾಕ್ಟರ್ ತಕೋದ್ರೂ ಇನ್ನ ಕರಿಗಿಲ್ಲಮ್ಮ, ಯಾವ ಡಾಕ್ಟರ್ ನೀನು ನೋಡಿದ್ದಂತ ಅವ್ರಿಗೂ 3 ಡಾಕ್ಟರ್ ತಗ ಚೇಂಜ್ ಮಾಡಿ ಮೇಡಮ್. ತೋರಿಸಿ ಬಿಟ್ಟಿದ್ರು. 2 ತಿಂಗಳಾಯ್ತು. ಆಮೇಲೆ ಇದು ಗೊತ್ತಾಯ್ತು, ಇಲ್ಲಿ ಬಂದೀನಿ. ಆವಾಗ್ಲಿದ್ದ ಗುಳಿಗೆ ಬಿಟ್ಟು ಇದಕ್ಕೆ ಬಂದೀನಿ ನೋಡಿ. ಓಕೆ, 5 ವರ್ಷದಿಂದ ಅವರು 3 ಡಾಕ್ಟರ್ ಹತ್ರ ತೋರಿಸಿದ್ದಾರೆ, ಡೈಲಿ 20 ಟ್ಯಾಬ್ಲೆಟ್ ತಗೊಂಡಿದ್ದಾರೆ, ಆದ್ರೂ ಕೂಡ ಗುಣ ಆಗಿಲ್ಲ. 32 ದಿನದಲ್ಲೇ ಬಂದು ಅಮ್ಮಂಗೆ ಇವಾಗ ಗುಣ ಆಗಿದೆ. ಓಕೆ ಅಮ್ಮ, ಇದೇ ತರ ಪ್ರಾಬ್ಲಮ್ನ ತುಂಬಾ ಜನ ಸಫರ್ ಮಾಡ್ತಾ ಇರ್ತಾರೆ. ಅಂತ ಅಪ್ಪ ಅಮ್ಮಂದ್ರೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೂ ಬರಲ್ಲ ಅಂತ ಹೇಳತ್ ಮೇಡಮ್. ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ನೀವು? ಫೋಟಾನ್ ಥೆರಪಿ ಮತ್ತೆ ಸಿಸಿಎಂ ಬೆಡ್ ಥೆರಪಿ ಮಾಡಿದ್ದೀರಾ? ಮಾಡಿದ್ದೀನಿ ಮೇಡಮ್. ಓಕೆ, ಅಮ್ಮ ಬಂದು ರೆಗ್ಯುಲರ್ ಆಗಿ ಸಿಸಿಎಂ ಬೆಡ್ ಥೆರಪಿ 5 ಡೇಸ್ ಮಾಡಿದ್ರೆ, ಜೇಡ್ ಫೋಟಾನ್ ಥೆರಪಿ ಮಾಡಿದ್ದಾರೆ, ನಾವೇ ಮ್ಯಾಟ್ ಕೂಡ ಮಾಡಿದ್ರೆ, ಈ ಜೇಡ್ ವಾಟರ್ನ ಕುಡಿದಿದ್ದಾರೆ. ಇದರಲ್ಲಿನೇ ಬಂದು ಅಮ್ಮಗೆ ಬಂದು ಇಷ್ಟು ಬೆಸ್ಟ್ ರಿಸಲ್ಟ್ ಬಂದಿದೆ. ಸೊ ಹೊಸದಾಗಿ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಮ್ಮ? ಬರಲ್ಲ ಅಂತ ಹೇಳ್ತೀನಿ ಮೇಡಮ್. ನಮ್ಮೂರಲ್ಲಿ ನಿನ್ನೆ ಎಲ್ಲರ ಆಚಾರ್ಯರ ಅದ್ರಾಗ ಹೋದಲ್ಲಿದ್ದ ನೀರುಂಗುಳೆ ಕರಿಯತ್ತಂದ್ರೆ ನಾವು ಬರ್ತೀವಿ ಅಂತದಾರೆ. 4 ಜನ ಬರ್ತೀವಿ ಅಂತದಾರೆ. ಅವ್ರು 1 ವಾರ ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ನೀವು ಹೋಗ್ಲಂತೇಳಿ ಸುಮ್ಮನೆ ಇದ್ರು ಅವರು. ನಿನ್ನೆ ಗೊತ್ತಾಯಿರಕ್ಕೆ ನಾವು ಬರ್ತೀವಿ, ನೀವು ಬರ್ತೀವಿ ಅಂತದಾರೆ ಮೇಡಮ್. ಓಕೆ ಅಮ್ಮ, ಎಷ್ಟೋ ಜನಕ್ಕೆ ಇದು ಕರೆಂಟ್ ಟ್ರೀಟ್ಮೆಂಟ್, ರಕ್ತ ಸುಡುತ್ತೆ, ಮೂಳೆ ಪುಡಿ ಆಗುತ್ತೆ, ಈ ತರ ಎಲ್ಲ ಡೌಟ್ಸ್ ಇರುತ್ತೆ. ನೀವು ಬಂದು ಇವಾಗ 32 ದಿನ ಥೆರಪಿ ಮಾಡಿದ್ರ, ನಿಮಗೆ ಏನಾದ್ರೂ ಆ ಥರ ಅನ್ಸಿದೇನಾ? ಇಲ್ಲ ಮೇಡಮ್, ಕರೆಂಟಿಂದ ನಮ್ದು ಏನಿಲ್ಲ. ಇದು ಕರೆಂಟಿಂದ ಇದ್ರೆ ನಾವು ನೀರು ಹೊಡೆಯೋತ್ನ ಕರೆಂಟ್ ಬರ್ತಿತ್ತಲ್ಲ, ಹಂಗೇನಿಲ್ಲ ಕರೆಂಟಿಂದ. ಓಕೆ, ನಿಮ್ಮ ಪ್ರಾಬ್ಲಮ್ ಸರಿ ಆಗಿದೆ. ಖುಷಿ ಆಗ್ತಾ ಇದ್ದಾನ ಇವಾಗ? ನಿನ್ನೆ ಖುಷಿ ಆಯ್ತು ಮೇಡಮ್. ನಿನ್ನೆ ಫುಲ್ ಖುಷಿ ಆಯ್ತು ನನಗೆ. ಇಷ್ಟು ವರ್ಷ ತೋರಿಸಿದ್ರು ವೇಸ್ಟ್ ಆಗ್ತಾನೆ ಅನ್ಕೊಂಬಿಟ್ಟಿತ್ತು ನಿನ್ನೆ ನಾನು. ನಿನ್ನೆ ಕ್ಯಾನಿಂಗ್ ನಾರ್ಮಲ್ ಬಂದತ್ ಬಿಡ ಅಂತ ಅಂದ್ಲು ಮೇಡಮ್. ಗೊತ್ತಿರಾರ ಮೇಡಮ್ ಅವರು ನಾರ್ಮಲ್ ಬಂದತ್ ಅಂತ ಅಂದ್ಲು. ಅದಕ್ಕೆ ಖುಷಿ ಆಯ್ತು. ಖುಷಿ ಆಯ್ತು. ಥ್ಯಾಂಕ್ ಯು. ಜೋರ ಕ್ಲಾಪ್ ಮಾಡಿ ಅಪ್ಪ ಅಮ್ಮಗೋಸ್ಕರ.